ಗಣರಾಜ್ಯೋತ್ಸವ ದಿನ. ಅದು ಆನಂದಪುರ ಅನ್ನುವ ಊರು. ಒಂದಿನ ಸಂಜೆ ಸಮಯ. ಹಬ್ಬಗಳೆಲ್ಲ ಹೋದ್ರೂ ಕೂಡ ಮುಂದೆ ಬರುವ ಗಣರಾಜ್ಯೋತ್ಸವ ದಿನಕ್ಕೋಸ್ಕರ ಪಕ್ಷಿಗಳೆಲ್ಲರೂ ಕೂಡ ಉತ್ಸಾಹದಿಂದ ಇದ್ರು. ಹೀಗಿರುವಾಗ ಸಿಟಿಯಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವ ಬುಜ್ಜಿ ಬನ್ನು ಚಿನ್ನು ರಿಪಬ್ಲಿಕ್ ಡೇಗೋಸ್ಕರ ಊರಿಗೆ ಬಂದಿದ್ರು. ಅವರು ಊರಿನ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಸುತ್ತಮುತ್ತ ತುಂಬಾನೇ ಕತ್ಲಾಗಿತ್ತು. ಆದ್ರೆ ಅವರ ಮನಸ್ಸಲ್ಲಿ ಮಾತ್ರ ಹೊಸ ಬೆಳಕು ಕಾಣಿಸ್ತಾ ಇತ್ತು. ಚಿನ್ನು, ಬನ್ನು, ನಾಳೆ ರಿಪಬ್ಲಿಕ್ ಡೇ ಅಲ್ವಾ? ನಿಮ್ಗೆ ನೆನ್ಪಲ್ಲಿದ್ಯಾ? ರಿಪಬ್ಲಿಕ್ ಡೇ ದಿನ ನಾವು ಸ್ಕೂಲಲ್ಲಿ ಧ್ವಜಾರೋಹಣ ಮಾಡಿ ಆಮೇಲೆ ಚಾಕ್ಲೇಟ್ ಎಲ್ಲ ಕೊಟ್ರೆ ತಿನ್ಕೊಂಡು ಮೈದಾನದಲ್ಲಿ ಕೂತ್ಕೊಂಡು ಏನಾದ್ರೂ ಫ್ಯೂಚರ್ ಬಗ್ಗೆ ಮಾತಾಡ್ತಿರ್ತೀವಿ. ಆ ದಿನ ನಾವು ಮಾತಾಡಿದ್ದೆ ಅಲ್ವಾ ಇವಾಗ ನಮ್ಮ ಜೀವನದಲ್ಲಿ ನಡೀತಾ ಇದ್ದಿದ್ದು ಅಂತ. ಸ್ಕೂಲು ಇವಾಗ ನಮ್ಮ ಊರಲ್ಲಿ ಇಲ್ಲ ಅಂತ ಗೊತ್ತಾದಾಗ ನನಗೆಷ್ಟು ಬೇಜಾರಾಯಿತು ಗೊತ್ತಾ? ಆ ಸ್ಕೂಲಲ್ಲಿರುವ ಗೋಡೆಗಳೆಲ್ಲಾನು ಬಿದ್ದೋಗಿದೆ ಕಣೋ. ಅಲ್ಲಿ ಯಾರೂ ಓದ್ತಾನೂ ಇಲ್ಲ, ಟೀಚರ್ಸ್ ಕೂಡ ಇಲ್ಲ. ನಾವು ಓದಿದ ಆ ಸ್ಕೂಲಿಗೋಸ್ಕರ ನಾವೇನಾದರೂ ಮಾಡ್ಬೇಕಲ್ವಾ? ಹೌದು ಬುಜ್ಜಿ, ನಮ್ಮೂರಿನಲ್ಲಿರುವ ಮಕ್ಕಳು ಎಲ್ಲರೂ ಕೂಡ ಇವಾಗ ಪಕ್ಕದೂರಲ್ಲಿರುವ ಸ್ಕೂಲಿಗೆ ಹೋಗಿ ಓದ್ಕೊಳ್ತಾ ಇದ್ದಾರೆ. ಪಾಪ ಕಷ್ಟಪಟ್ಟು ಅವರು ಬೆಳಿಗ್ಗೆ ಸಂಜೆ ಅಂತ ಅಷ್ಟು ದೂರ ನಡ್ಕೊಂಡು ಹೋಗಿ ಬರೋದನ್ನ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಈ ಸ್ಕೂಲಲ್ಲಿ ಓದಿತಾನೆ ನಾವು ಇಷ್ಟು ದೊಡ್ಡ ಜಾಗದಲ್ಲಿ ಇರೋದು ನಮ್ಮ ಊರಿಗೋಸ್ಕರ, ನಮ್ಮ ಊರಿನಲ್ಲಿರುವ ಚಿಕ್ಕ ಮಕ್ಕಳಿಗೋಸ್ಕರ, ನಮ್ಮ ಊರಿನಲ್ಲಿರುವ ಸ್ಕೂಲ್ಗೋಸ್ಕರ ನಾವು ಏನಾದರೂ ಒಂದು ಖಂಡಿತ ಮಾಡಲೇಬೇಕು. ಹೌದು ಕಣೋ, ಇಷ್ಟು ಸಂಪಾದನೆ ಮಾಡಿ ನಮ್ಮ ಊರಲ್ಲಿರುವ ಸ್ಕೂಲಿಗೋಸ್ಕರನೂ ನಮ್ಮ ಊರಿಗೋಸ್ಕರನೂ ಏನೂ ಮಾಡಲಿಲ್ಲ ಅಂದರೆ ಆಮೇಲೆ ಸಂಪಾದನೆ ಮಾಡಿ ಏನು ಪುಣ್ಯ ಹೇಳಿ? ನಮ್ಮ ಊರಿನ ಬದಲಾವಣೆಗೆ ನಾವೇ ಏನಾದರೂ ಮಾಡಲೇಬೇಕು. ಈ ಊರಲ್ಲಿ ಒಂದು ಸ್ಕೂಲ್ನ ಕಟ್ಟಲೇಬೇಕು. ಅದಕ್ಕೆ ನಾವು ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣನ ಕೊಡಲೇಬೇಕು. ಆವಾಗಲೇ ನಾವು ಸಂಪಾದನೆ ಮಾಡಿದ್ದಕ್ಕೆ ಒಂದು ಅರ್ಥ. ಹಾಗೆ ಅವರು 3 ಜನ ಸೇರಿ ಒಂದು ನಿರ್ಧಾರಕ್ಕೆ ಬಂದರು. ಎಲ್ಲರೂ ಅವರವರ ಮನೆಗೆ ಹೋಗಿ ಅವರ ತಂದೆ ತಾಯಿಯ ಹತ್ತಿರ ಈ ವಿಷಯದ ಬಗ್ಗೆ ಮಾತಾಡಿ ಅವ್ರ ಹತ್ರ ಅನುಮತಿ ತಗೊಳ್ಬೇಕು ಅಂತ ಅಂದ್ಕೊಂಡು ಆವಾಗಲೇ ಅವರ ತಕ್ಷಣ ಅಲ್ಲಿಂದ ಹೊರಟು ಅವರ ಮನೆಗೆ ಹೋದ್ರು. ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನಾಳೆ ರಿಪಬ್ಲಿಕ್ ಡೇ ಅಲ್ವಾ? ನಮ್ಮೂರಲ್ಲಿ ಸ್ಕೂಲ್ ಇಲ್ಲ, ಮಕ್ಕಳೆಲ್ಲರೂ ಪಕ್ಕದ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಚಿನ್ನು ಬನ್ನು 3 ಜನ ಸೇರಿ ಒಂದು ನಿರ್ಧಾರ ಮಾಡಿದ್ದೀವಿ. ಏನಮ್ಮ ಅದು? ನಾಳೆ ಗಣರಾಜ್ಯೋತ್ಸವ ದಿನ ನೀವು ಧ್ವಜಾರೋಹಣ ಮಾಡ್ತೀರಾ? ಮಾಡಿ ಸ್ಕೂಲಲ್ಲಿ ನೀವು ಮಾಡಿದ್ದೆಲ್ಲ ನನಗೆ ಚೆನ್ನಾಗಿ ನೆನಪಲ್ಲಿದೆ. ಹೌದಮ್ಮ, ನಾಳೆ ಧ್ವಜಾರೋಹಣ ಮಾಡಬೇಕು. ಆದರೆ ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದರೆ, ಇವಾಗ ನಾನು ಇಷ್ಟೊಳ್ಳೆ ಕೆಲಸದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸ್ಕೂಲಲ್ಲಿ ನಾನು ಕಲ್ತ್ಕೊಂಡ ಪಾಠ ತಾನೆ. ಅಲ್ಲಿ ಸ್ಕೂಲಲ್ಲಿ ಓದಿ ನಾನು ಇವಾಗ ಈ ಸ್ಥಿತಿಯಲ್ಲಿ ಇದ್ದೀನಿ. ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ, ಆದರೆ ನಮ್ಮೂರಲ್ಲಿ ನಾನು ಓದಿದ ಸ್ಕೂಲೇ ಇಲ್ವಲ್ಲಮ್ಮ. ಇವಾಗ ನಮ್ಮೂರಲ್ಲಿರುವ ಮಕ್ಕಳು ಎಲ್ಲರೂ ಕೂಡ ಪಕ್ಕದ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅದನ್ನು ನೋಡೋಕೆ ತುಂಬ ಕಷ್ಟ ಆಗ್ತಾ ಇದೆ ಅಮ್ಮ. ಅದಕ್ಕೆ ಚಿನ್ನು ಬನ್ನು ನಾನು ಎಲ್ಲರೂ ಸೇರಿ ನಮ್ಮೂರಲ್ಲಿರುವ ಸ್ಕೂಲನ್ನು ಪುನಃ ಕಟ್ಟಕ್ಕೆ 1 ಲಕ್ಷ ರೂಪಾಯಿ ಕೊಡೋಣ ಅಂತ ಇದ್ದೀವಿ. ಅದನ್ನು ಕೇಳಿದ ಟೋನಿ, ತುಂಬ ಸಂತೋಷ ಮಗಳೇ. ನಾನು ಕೂಡ ನಿನ್ನ ವಯಸ್ಸಲ್ಲಿ ನನ್ನ ಹತ್ರ ಇದ್ದ ಎಲ್ಲ ಹಣನ ಊರಿಗೋಸ್ಕರ ಎಲ್ರಿಗೋಸ್ಕರನೂ ಕೊಡ್ತಾ ಇದ್ದೆ. ಆವಾಗ ಎಲ್ಲರೂ ನನ್ನನ್ನು ಬೈತಾ ಇದ್ರು, ಯಾಕೆ ಆಸ್ತಿನೆಲ್ಲ ಹಾಳು ಮಾಡ್ತೀಯಾ ಅಂತ. ಆದರೆ ನನಗೆ ಗೊತ್ತು ನಾನು ಮಾಡ್ತಾ ಇರೋದು ಒಳ್ಳೆ ವಿಷಯ ಅಂತ. ಇವಾಗ ನನ್ನ ಮಗಳು ಕೂಡ ನನ್ನ ಥರನೇ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ತಡಿತೀನಾ ಏನೋ? ಇನ್ನೊಂದ್ ಕಡೆ ಬನ್ನುಗಿಳಿ ಅವನ ತಾಯಿಯಾದ ಚೋಟುವಿನ ಹತ್ತಿರ ಈ ವಿಷಯದ ಬಗ್ಗೆನೇ ಮಾತಾಡ್ತಿದ್ದ. ಅಮ್ಮ, ನಾಳೆ ರಿಪಬ್ಲಿಕ್ ಡೇ ಅಲ್ವಾ? ರಿಪಬ್ಲಿಕ್ ಡೇಗೆ ನಾವು ಎಲ್ಲರೂ ಸೇರಿ ಒಂದು ವಿಷಯ ನಿರ್ಧಾರ ಮಾಡಿದ್ದೀವಿ. ನಾನು ನಮ್ಮ ಊರಲ್ಲಿ ಓದಿದ ಸ್ಕೂಲ್ ಇವಾಗ ಇಲ್ಲ ಅಲ್ವಾ ಅಮ್ಮ? ಆ ಸ್ಕೂಲ್ ಇಲ್ಲ ಅನ್ನೋದು ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿ ಆ ಸ್ಕೂಲ್ ಕಟ್ಟಕ್ಕೆ 1 ಲಕ್ಷ ರೂಪಾಯಿ ಹಣ ಕೊಡೋಣ ಅಂತ ಇದ್ದೀವಿ. ನನಗೋಸ್ಕರ ನೀನು ಕೂಡಿಟ್ಟ ಆ ಒಡವೆಗಳನ್ನ ಕೊಟ್ರೆ ಆ ಒಡವೆಗಳನ್ನ ಮಾರಿ ನಾನು ಹಣ ಕೊಟ್ಬಿಡ್ತೀನಿ. ಇದು ಒಳ್ಳೆ ವಿಷಯ ತಾನೇನೋ? ಅದಕ್ಕೆ ಯಾಕೋ ಇಷ್ಟು ಸಂಕೋಚ ಕೇಳಕ್ಕೆ? ನಾನು ನಿನ್ ಮದ್ವೆಗೋಸ್ಕರ ಕೂಡಿಟ್ಟಿರುವ ಒಡವೆಗಳು ಅದು. ನಿನಗೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ಓದ್ಸಕ್ಕೆ ನನ್ನ ಹತ್ರ ಹಣ ಇತ್ತಿಲ್ಲ. ಆವಾಗ ಒಡವೆಗಳನ್ನ ಅಡ ಇಟ್ಟು ನಿನ್ನನ್ನು ಓದಿಸ್ದೆ. ನೀನು ಓದಿ ಒಳ್ಳೆ ಕೆಲ್ಸಕ್ಕೆ ಹೋದ್ಮೇಲೆ ಆ ಒಡವೆಗಳನ್ನ ನೀನು ತಗೊಂಡ್ ಬಂದ್ಕೊಟ್ಟೆ. ಇವಾಗ ಆ ಒಡವೆಗಳನ್ನ ಪುನಃ ನಿನಗೋಸ್ಕರ ಕೊಡ್ತೀನಿ, ಅಷ್ಟೇ ತಾನೇ? ಈ ಕಡೆ ಚಿನ್ನುಕಾಗಿ ಅವನ ತಾಯಿ ಹತ್ರ ಮಾತಾಡ್ಬೇಕು ಅಂತ ಕೂತ್ಕೊಂಡಿದ್ದ. ಅವನ ತಾಯಿ ಚಿಚುಕಾಗೆ ಎಲ್ಲರನ್ನೂ ಯಾವಾಗ್ಲೂ ತಮಾಷೆ ಮಾಡಿ ಮಾತಾಡುವ ಒಂದು ಅಭ್ಯಾಸ ಇರೋಳು. ಅವಳು ಅಂಗಡಿ ಲೆಕ್ಕ ನೋಡ್ತಾ ಇದ್ಲು. ಅಮ್ಮ, ಯಾವಾಗ ನೋಡಿದ್ರು ಅಂಗಡಿ ಲೆಕ್ಕನೇ ನೋಡ್ತಾ ಇರ್ತೀಯಾ? ಈ ಊರಿನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ನಮ್ಮ ಊರಲ್ಲಿರುವ ಎಲ್ಲರ ಹತ್ರನೂ ಏನಾದ್ರೂ ಮಾತಾಡಿ ಜಗಳ ಮಾಡ್ಕೊಂಡಿದ್ಯಾ? ಈ ಊರಿನವರು ನಿನಗೆ ಸ್ವಲ್ಪನಾದ್ರೂ ಗೌರವ ಕೊಡ್ತಾ ಇದ್ದಾರಾ?
ನಾನು ಬುಜ್ಜಿ ಬನ್ನು ಮೂಜನನು ನಮ್ಮೂರಲ್ಲಿ ಸ್ಕೂಲ್ ಕಟ್ಟಕ್ಕೆ ಹಣ ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ. ಆವಾಗ ಚಿಚ್ಚು ಕೋಪದಿಂದ, ಏನೋ ನಿನಗೇನಾದ್ರೂ ಬುದ್ಧಿ ಕೆಟ್ಟೋಗಿದ್ಯಾ? ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣನ ಯಾಕೋ ಊರಿಗೋಸ್ಕರ ನಾವು ಖರ್ಚು ಮಾಡ್ಬೇಕು? ಆ ಟುನಿ ಬುಜ್ಜಿಗೆ ಬುದ್ಧಿ ಇಲ್ಲ, ಆದ್ರೆ ನನಗ್ ಬುದ್ಧಿ ಇದೆ. ನನ್ನಿಂದ ಹಣ ಎಲ್ಲ ಕೊಡಕ್ಕಾಗಲ್ಲ. ಅಮ್ಮ, ನೀನ್ ಯಾಕಮ್ಮ ಯಾವಾಗ್ಲೂ ಇದೇ ರೀತಿ ಇರ್ತೀಯಾ? ಊರಿನ ಬಗ್ಗೆ ಯೋಚನೆ ಮಾಡಲ್ಲ, ಊರಿನವ್ರ ಬಗ್ಗೆ ಯೋಚನೆ ಮಾಡಲ್ಲ, ಆದ್ರೆ ಇದೇ ಊರಿನಲ್ಲಿ ಬಾಳ್ತಾ ಇರ್ತೀಯ. ಯಾರು ನಿನಗೆ ಗೌರವ ಕೊಡಲ್ಲ. ಆ ಗೌರವ ಕೊಡ್ಬೇಕು ಅಂತ ಯೋಚನೆ ನಿನಗ್ ಬಂದಿದ್ದೇ ಇಲ್ವಾ? ನಿಂತರನೇ ನಾನು ಇರ್ಬೇಕಾ ಅಮ್ಮ? ನನ್ನಿಂದ ಆಗಲ್ಲ. ಈ ಊರಿನವರು ನನ್ನ ಕುಟುಂಬಕ್ಕೂ ನನಗೂ ಗೌರವ ಕೊಡ್ಲೇಬೇಕು. ನಾನು ನಮ್ ಸ್ಕೂಲ್ಗೋಸ್ಕರ ಹಣ ಕೊಟ್ಟೇ ಕೊಡ್ತೀನಮ್ಮ. ಹಾಗಂತ ಚಿನ್ನು ಹೇಳಿದಾಗ ಚಿಚಿಗೆ ಬುದ್ಧಿ ಬಂತು. ನಿಜಾನೇ ಕಣೋ, ಈ ಊರಿನಲ್ಲೇ ಇದ್ದೀನಿ. ಈ ಊರಿನವರು ನನಗೆ ಗೌರವ ಕೊಡ್ತಾನೇ ಇಲ್ಲ. ನಿನ್ನಂತ ಒಳ್ಳೆ ಯೋಚನೆ ಏನಾದ್ರೂ ನಾನು ಯೋಚನೆ ಮಾಡಿದ್ರೆ ಸಿಕ್ತಿತ್ತೋ ಏನೋ. ಸರಿ ಕಣೋ, ನೀನು ಅನ್ಕೊಂಡಿದ ಹಾಗೆ ಮಾಡು, ನಾನು ಏನು ಹೇಳೋದಿಲ್ಲ. ಹಾಗೆ ಆ ದಿನ ಸಂಜೆ ಸಮಯ ಚಿನ್ನು ಬನ್ನು ಬುಜ್ಜಿ ಆ ಊರಿನ ಮುಖ್ಯಸ್ಥರಾದ ಮಹಿಹದ್ದನ ನೋಡಕ್ಕೆ ಮನೆಗೆ ಹೋಗಿದ್ರು. ಮಹಿಹದ್ದು ಯಾವಾಗ್ಲೂ ಊರಿಗೆ ಏನಾದ್ರೂ ಒಳ್ಳೇದು ನಡಿಬೇಕು ಅಂತ ಅಂದ್ಕೊಳ್ಳೋರು. ನಮಸ್ಕಾರ, ನಾವು ನಾಳೆ ರಿಪಬ್ಲಿಕ್ ಡೇಗೋಸ್ಕರ ಒಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದೀವಿ. ನಮ್ಮೂರಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಓದಿದ ಸ್ಕೂಲ್ ಇಲ್ಲ. ನಮ್ಮೂರಿನ ಮಕ್ಕಳು ಎಲ್ರೂ ಕೂಡ ಪಕ್ಕದವರಿಗೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮೂರಲ್ಲಿ ಸ್ಕೂಲ್ ಕಟ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹೌದು, ಆ ಸ್ಕೂಲ್ ಕಟ್ಟಕ್ಕೆ ನಾವು 3 ಜನನು 1 ಲಕ್ಷ ರೂಪಾಯಿ ಕೊಡ್ತೀವಿ. ಅದು ಅಲ್ಲದೆ ನೀವು ಕೂಡ ಏನಾದ್ರೂ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಊರಿನವ್ರ ಹತ್ರ ಇದ್ರ ಬಗ್ಗೆ ನೀವೇ ಮಾತಾಡ್ಬೇಕು. ಹಾಗಂತ ಮಕ್ಕಳು ಹೇಳಿದನ್ನ ಕೇಳಿ ಮಹಿಹದ್ದು ತುಂಬಾನೇ ಸಂತೋಷಪಟ್ಟಿತು. ತುಂಬಾ ಧನ್ಯವಾದ ಮಕ್ಕಳೇ. ನಿಮ್ಮಂತ ಮಕ್ಕಳು ನಮ್ಮೂರಿನಲ್ಲಿರೋದು ನಮ್ಮ ಅದೃಷ್ಟ. ನೀವು ಹುಟ್ಟಿದ ಊರನ್ನ, ಓದಿದ ಸ್ಕೂಲನ್ನ ಮರಿಲೇ ಇಲ್ಲ. ಆ ಸ್ಕೂಲ್ಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಈ ವಿಷಯದ ಬಗ್ಗೆ ಊರಿನವರ ಹತ್ರ ನಾನ್ ಮಾತಾಡ್ತೀನಿ. ಆ ದಿನ ರಾತ್ರಿಯ ಸಮಯ ಊರಲ್ಲಿ ಎಲ್ರು ನಿದ್ರೆ ಮಾಡ್ತಾ ಇದ್ದಾಗ ಚಿನ್ನು ಬನ್ನು ಬುಜ್ಜಿ ಹಾಗೂ ಅವರ ತಾಯಿಯಂದ್ರು ಎಲ್ರು ಕೂಡ ನಾಳೆ ಗಣರಾಜ್ಯೋತ್ಸವ ದಿನಕ್ಕೋಸ್ಕರ ಅಲಂಕಾರಗಳನ್ನ, ಏರ್ಪಾಡುಗಳನ್ನೆಲ್ಲ ಮಾಡ್ತಾ ಕೂತ್ಕೊಂಡಿದ್ರು. ಆವಾಗ ಚಿಚುಕಾಗೆ ಅವ್ರೆಲ್ರಿಗೂ ಟೀ ಕಾಫಿ ಹಾಕೊಂಡು ಸ್ನಾಕ್ಸ್ ತಗೊಂಡ್ ಬಂದು ಕೊಟ್ಟು ಉತ್ಸಾಹ ಪಡಿಸ್ತಿದ್ಲು. ಇಲ್ಲಿವರೆಗೂ ಒಬ್ರತ್ರ ಇನ್ನೊಬ್ರು ಮಾತಾಡ್ತಾನೆ ಇರ್ತಿತ್ತಿಲ್ಲ. ಆದ್ರೆ ಈ ದಿನ ಎಲ್ರು ತುಂಬಾನೇ ಸಂತೋಷದಿಂದ ಕೆಲಸ ಮಾಡ್ತಿದ್ರು. ಬನ್ನು, ಆ ಅಶೋಕ ಚಕ್ರ ಇಲ್ಲಿ ಮಧ್ಯದಲ್ಲಿ ಬರ್ಬೇಕು. ಚಿನ್ನು, ಆ ಹೂಮಾಲೆಲ್ಲ ತಗೊಂಡ್ ಬಂದೆ ಅಲ್ವಾ? ಅಲ್ಲಿ ಮೆಟ್ಲತ್ರ ಕಂಬಗಳಿದೆಲ್ಲ, ಅದಕ್ಕೆ ಸುತ್ತು ಪಂಚಾಯಿತಿ ನಾಳೆ ನೋಡಕ್ಕೆ ಅರಮನೆ ತರ ಇರ್ಬೇಕು ಗೊತ್ತಾ? ಹಾಗೆ ಎಲ್ರೂ ಸೇರಿ ಕಷ್ಟಪಟ್ಟು ರಂಗೋಲಿ ಹಾಕೋದ್ರು. ಹಾಗೇನೆ ಹೂಗಳಿಂದ ಪಂಚಾಯಿತಿ ಆಫೀಸನ್ನ ಅಲಂಕಾರ ಮಾಡಿದ್ರು. ಹಾಗೇನೆ ಪಂಚಾಯಿತಿ ಆಫೀಸಲ್ಲಿ ಎಲ್ಲಾ ಕಡೆನೂ ಸೀರಿಯಲ್ ಬಲ್ಬ್ಸ್ಗಳನ್ನ ಹಾಕಿದ್ರು. ಇವಾಗ ಪಂಚಾಯಿತಿ ಆಫೀಸ್ ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ತನಕ ಎಲ್ರೂ ಸೇರಿ ಕಷ್ಟಪಟ್ಟು ಏರ್ಪಾಡುಗಳನ್ನ ಮಾಡ್ತಾ ಇದ್ರು. ಮರುದಿನ ಬೆಳಗ್ಗೆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಪಂಚಾಯಿತಿ ಆಫೀಸ್ಗೆ ಬಂದು ಅಲ್ಲಿ ಮಾಡಿರುವ ಅಲಂಕಾರವನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ರು. ಆಮೇಲೆ ಧ್ವಜಾರೋಹಣ ಮಾಡಿದ್ರು. ಎಲ್ರೂ ಧ್ವಜಾರೋಹಣ ಮಾಡಿದಾಗ ಸಲ್ಯೂಟ್ ಮಾಡಿದ್ರು. ಆಕಾಶದಲ್ಲಿ ಧ್ವಜ ತುಂಬಾ ಸಂತೋಷವಾಗಿ ಹಾರಾಡೋ ತರ ಇತ್ತು. ಆವಾಗ ಮಹಿಹದ್ದು ಮೈಕ್ ಮುಂದ್ಗಡೆ ನಿಂತ್ಕೊಂಡು ಗಂಭೀರವಾಗಿ, ನಮ್ಮೂರಿನ ಪ್ರಜೆಗಳಿಗೆ ನಮಸ್ಕಾರ. ನಮ್ಮೂರಿನಲ್ಲಿ ಇವತ್ತು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ಮುಗ್ದಿದೆ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮೂರಿನ ಮಕ್ಕಳಾದ ಚಿನ್ನು ಬನ್ನು ಬುಜ್ಜಿನೇ. ಅವರೇ ನಮ್ಮೂರಿಲಿ ಗಣರಾಜ್ಯೋತ್ಸವ ತುಂಬಾ ಚೆನ್ನಾಗಿ ನಡಿಬೇಕು ಅಂತ ಈ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದ. ಹಾಗಂತ ಮಹಿಹದ್ದು ಹೇಳ್ತಾ ಇದ್ದಾಗ ಕೆಳಗಡೆಯಿಂದ ನೋಡ್ತಾ ಇದ್ದ ಚಿಚ್ಚು, ಚೋಟು ಹಾಗೂ ಟೋನಿಗೆ ತುಂಬಾ ಹೆಮ್ಮೆ ಅನಿಸ್ತು. ಆ ಮಕ್ಕಳು ನಮ್ಮೂರಿಗೋಸ್ಕರ ಇನ್ನೊಂದು ಮುಖ್ಯವಾದ ವಿಷಯನ ಹೇಳಿದ್ದಾರೆ. ಅವರು ನಮ್ಮೂರಲ್ಲಿ ಓದಿ ಇವಾಗ ಪಟ್ಟಣದಲ್ಲಿ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವ ಮಕ್ಕಳು. ಅವರು ಸಂಪಾದನೆ ಮಾಡಿದ ಹಣನ ಅವರೇ ಇಟ್ಕೊಳ್ಳದೆ ನಮ್ಮೂರಿನಲ್ಲಿ ಒಂದು ಶಾಲೆ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಅವರು ಸಂಪಾದನೆ ಮಾಡಿದ ಹಣದಲ್ಲಿ 3 ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮೂರಿನವರಿಗೋಸ್ಕರ ಅವರು ಸಹಾಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರಿಗೋಸ್ಕರ ನಾವು ಕೂಡ ಸಹಾಯ ಮಾಡಬೇಕು ಅಲ್ವಾ? ನಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನ ನಾವೂ ಕೊಟ್ರೆ ನಮ್ಮೂರಿನ ಮಕ್ಕಳು ನಮ್ಮೂರಿನ ಶಾಲೆಯಲ್ಲೇ ಓದ್ತಾರೆ. ಹಾಗಂತ ಹೇಳಿ ಮಹಿಹದ್ದು ಟುನಿ ಹಾಗೂ ಚೋಟು, ಚಿಚು ಎಲ್ಲರನ್ನ ಸ್ಟೇಜ್ಗೆ ಬರಕೇಳಿ ಅವ್ರಿಗೂ ಕೂಡ ಅವರು ಗೌರವ ಕೊಟ್ರು. ಆವಾಗ ಬುಜ್ಜಿ ಸ್ಟೇಜಲ್ಲಿ ಹತ್ತಿ ಮೈಕ್ ಹಿಡ್ಕೊಂಡು ಎಲ್ಲರ ಹತ್ರ ತುಂಬಾನು ಹೆಮ್ಮೆಯಿಂದ, ನಮ್ಮೂರಿನವರಿಗೆ ನಮಸ್ಕಾರ. ನಾನ್ ಬುಜ್ಜಿ. ನಾನು ಹುಟ್ಟಿದ್ದು ಇದೇ ಊರಲ್ಲಿ, ಓದಿದ್ದು ಇಲ್ಲಿರುವ ಸ್ಕೂಲಲ್ಲೇ. ಆದ್ರೆ ಇವಾಗ ನಮ್ಮೂರಿನಲ್ಲಿ ನಾವು ಓದಿದ ಸ್ಕೂಲ್ ಇಲ್ಲ ಅನ್ನೋದು ನಮ್ಮೆಲ್ರಿಗೂ ತುಂಬಾ ಬೇಜಾರಾಗ್ತಾ ಇದೆ. ನಮ್ಮೂರಿನಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳು
ಇನ್ನೊಂದೂರಿಗೆ ಹೋಗಿ ಓದ್ತಾ ಇರೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ನಾವು ಹುಟ್ಟಿದ ಊರನ್ನ, ಓದಿದ ಸ್ಕೂಲನ್ನ, ಪಾಠ ಕಲಿಸ್ಕೊಟ್ಟ ಅಧ್ಯಾಪಕರನ್ನ ಮರಿಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನೇ ನಾವೀಗ ಫಾಲೋನು ಮಾಡ್ತಾ ಇದ್ದೀವಿ. ನಮ್ಮ ಊರಿನಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಾವು ಸ್ಕೂಲ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮಿಂದಾದ ಸಹಾಯನ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಎಲ್ಲರೂ ಒಟ್ಟಿಗೆ ಇದ್ರೇನೆ ಏನಾದರೂ ಒಂದು ಸಾಹಸನ ಮಾಡೋಕ್ಕಾಗುತ್ತೆ. ನಾವೆಲ್ಲರೂ ಒಟ್ಟಿಗೆ ಇದ್ದು ಈ ಸಾಹಸ ಸಾಧನೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ಹೇಳಿದಾಗ ಚಿನ್ನು ಬನ್ನು ಕೂಡ ಸ್ಟೇಜ್ ಹತ್ತಿ ಅವ್ರ ಪರವಾಗಿ ಅವರು ಮಾತಾಡಿದ್ರು. ಚಿಚುಕಾಗೆ ಇಲ್ಲಿವರೆಗೂ ಅವಳು ತಪ್ಪಾಗಿ ನಡ್ಕೊಂಡ ಎಲ್ಲ ಪಕ್ಷಿಗಳ ಹತ್ತಿರ ಕ್ಷಮಾಪಣೆ ಕೇಳಿದ್ಲು. ಎಲ್ರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಎಲ್ಲ ಪಕ್ಷಿಗಳ ಹತ್ತಿರ ಅವಳನ್ನು ಹೇಳ್ಕೊಂಡ್ಲು. ತಮ್ಮ ಮಕ್ಕಳ ಬಗ್ಗೆ ಊರಿನವರು ಎಲ್ರೂ ಮಾತಾಡ್ತಾ ಇರೋದನ್ನ ನೋಡಿ ತಾಯಿಯಂದ್ರು ತುಂಬಾನೇ ಸಂತೋಷದಿಂದ ಈ ರೀತಿ ಹೇಳಿದ್ರು. ಬುಜ್ಜಿ, ನೀನ್ ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಏನ್ ಪುಣ್ಯ ಮಾಡಿದ್ದೀನೋ ನನಗೆ ಗೊತ್ತಿಲ್ಲಮ್ಮ. ಇವಾಗ ಬುಜ್ಜಿಯ ತಾಯಿ ಅಂತ ಎಲ್ಲರೂ ಈ ಊರಿನಲ್ಲಿ ಹೇಳ್ತಾ ಇರುವಾಗ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿನ್ ಮಗಳು ತುಂಬಾ ಒಳ್ಳೆ ಯೋಚನೆ ಮಾಡಿದಾಳೆ, ಅವಳು 100 ವರ್ಷ ಚೆನ್ನಾಗಿರ್ತಾಳೆ ಅಂತ ಎಲ್ರೂ ಹೇಳೋದನ್ನ ಕೇಳಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದ್ ಕಣೋ ಚಿನ್ನು, ಇಷ್ಟು ದಿನ ನಾನು ಕೂಡ ಎಲ್ಲರ ಹತ್ರ ತಪ್ಪಾಗಿ ಮಾತಾಡ್ತಾ ಇದ್ದೆ. ಆದ್ರೆ ನನ್ ಮಗ ನೀನ್ ನನಗೆ ಒಳ್ಳೆ ಪಾಠ ಕಲ್ಸ್ಕೊಟ್ಟಿದೀಯ. ಇನ್ ಮುಂದೆ ನಿನಗಿಷ್ಟವಾದ ತಾಯಿಯಾಗಿ ನಾನು ಈ ಊರಲ್ಲಿ ಬಾಳ್ತೀನಿ ಕಣೋ. ಹಾಗೆ ಆ ಗಣರಾಜ್ಯೋತ್ಸವ ದಿನ ಆನಂದಪುರದ ಚರಿತ್ರೆಯಲ್ಲಿ ಒಂದು ಮರೆಯಕ್ಕಾಗದೇ ಇರುವ ನೆನಪಾಗಿ ಮಿಗ್ಲಿ ಹೋಯಿತು. ಆ ದಿನ ಗಣರಾಜ್ಯೋತ್ಸವ ದಿನ ತುಂಬಾ ಚೆನ್ನಾಗಿ ಆಚರಿಸಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾವಾಗಲೂ ಹುಟ್ಟಿದ ಊರು, ನಾವು ಓದಿದ ಸ್ಕೂಲು, ಹಾಗೇನೆ ನಮಗೆ ಪಾಠ ಹೇಳಿಕೊಟ್ಟ ಅಧ್ಯಾಪಕರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಮರಿದೇ ಇರೋವನೇ ನಿಜವಾದ ದೇಶಭಕ್ತ. ಸೋಮಾರಿ ಕಾಗೆಯ ಅಡುಗೆ. ಚಿಚುಕಾಗೆ ಅಡುಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಳ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಊರಿನವರು ಹೇಳ್ತಾ ಇದ್ರು. ಆದ್ರೆ ಆ ಮ್ಯಾಜಿಕ್ ಜೊತೆ ಅವಳ ಹತ್ರ ಒಂದು ಸಮಸ್ಯೆ ಕೂಡ ಇತ್ತು. ಅದು ಅವಳ ಸೋಮಾರಿತನ. ಬೆಳಗ್ಗೆ 8 ಗಂಟೆ ಊರಿನ ಮಧ್ಯದಲ್ಲಿ ಮರದ ಕೆಳಗಡೆ ಪಕ್ಷಿಗಳು ಕೂತ್ಕೊಂಡಿದ್ದಾಗ ಚಿಚುಕಾಗೆ ಚಿನ್ನದ ಓಲೆನ ಹಾಕೊಂಡು ಅವ್ರ ಹತ್ರ ಬಂದು, ನೋಡಿದ್ರಾ, ಮೊನ್ನೆ ನಮ್ಮ ಊರಿನ ಯಜಮಾನ್ರ ಮನೆಯಲ್ಲಿ ನಾನು ಕೆಲಸ ಮಾಡಿದೆ ಅಂತ ನನಗೆ ಅವರು ಈ ಬಹುಮಾನ ಕೊಟ್ರು. ನನ್ನ ಅಡಿಗೆ ಕೈ ರುಚಿ ಅಷ್ಟೊಂದು ಚೆನ್ನಾಗಿತ್ತಂತೆ. ಹೌದು ಚಿಚ್ಚು, ನೀನ್ ಅಡಿಗೆ ಮಾಡಿದ್ರ ರುಚಿನೇ ಬೇರೆ. ಅಂದ ಹಾಗೆ ನಮ್ಮ ಬನ್ನು ಕ್ಲಾಸ್ ಅಲ್ಲೇ ಮೊದಲನೇ ಸ್ಥಾನ ಪಡ್ಕೊಂಡಿದ್ದಾನೆ. ಅದು ಹೇಗೆ ಬಂತು ಅಂತ ದೇವರಿಗೆ ಗೊತ್ತು. ಅದಕ್ಕೆ ಈ ಊರಿನ ಜನರಿಗೆಲ್ಲ ನಾನು ಊಟ ಹಾಕ್ಬೇಕು ಅಂತ ಇದ್ದೀನಿ. ಅದರಲ್ಲಿ ಕೂಡ ನೀನೇ ಬಂದು ಅಡಿಗೆ ಮಾಡ್ಬೇಕು. ಏನು, ಊರಿನ ಜನರಿಗೆಲ್ಲ ಅಡಿಗೆ ಮಾಡಿ ಹಾಕ್ತೀಯಾ? ಅಯ್ಯಯ್ಯೋ, ಊರಿನ ಜನರಿಗೆ ಅಂದ್ರೆ ನನ್ನಿಂದ ಆಗುತ್ತಾ? ಆದ್ರೂ ಪರವಾಗಿಲ್ಲ, ನೀನ್ ಕೇಳ್ದೆ ಅಲ್ವಾ, ಮಾಡ್ಕೊಡ್ತೀನಿ. ಹಣದ ಬಗ್ಗೆ ಮಾತ್ರ ಏನೂ ಆಲೋಚನೆ ಮಾಡ್ಬೇಡ, ನನ್ ಬಗ್ಗೆ ಗೊತ್ತು ತಾನೆ. ಆದ್ರೆ ಬೆಳಿಗ್ಗೆ 9 ಗಂಟೆಗೆಲ್ಲ ಬಂದ್ಬಿಡ್ಬೇಕು, ಮಧ್ಯಾಹ್ನ 1 ಗಂಟೆಗೆಲ್ಲ ಊಟ ರೆಡಿ ಆಗ್ಬೇಕು. ಸರಿ, ನಾನ್ ಬಂದ್ರೆ ಅಡಿಗೆ ಆದಂಗೇನೆ. ಭಾನುವಾರ ಬೆಳಗ್ಗೆ 9 ಗಂಟೆ. ಅದು ಚೋಟಿಗಿಳಿಯ ಮನೆ. ಚೋಟುವಿನ ಮನೆಯಲ್ಲಿ ಅಡಿಗೆಗೆ ಬೇಕಾಗಿರುವ ಏರ್ಪಾಡುಗಳು ನಡೀತಾ ಇತ್ತು. ಆವಾಗ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅವಳ ಕೈಯಲ್ಲಿ ಒಂದು ಚಿಕ್ಕ ದಿಂಬಿತ್ತು. ಚಿಚ್ಚು, ಬಾ ಚಿಚ್ಚು, ಸ್ಟವ್ನ ಆನ್ ಮಾಡಿದೀನಿ, ತರಕಾರಿ ಎಲ್ಲ ಕಟ್ ಮಾಡಿದೀನಿ, ಅಡಿಗೆ ಸ್ಟಾರ್ಟ್ ಮಾಡು. ಅಯ್ಯೋ ಚೋಟು, ಅಡಿಗೆ ಅನ್ನೋದು ಒಂದು ಕಲೆ. ನೀನೇನು ಟೆನ್ಷನ್ ಆಗ್ಬೇಡ, ಆರಾಮವಾಗಿ ನಾನ್ ಮಾಡ್ಕೋತೀನಿ. ಮೊದಲು ನನಗೆ 1 ಗ್ಲಾಸ್ ಕಾಫಿ ಕೊಡು, ನಾನು ಎಲ್ಲನೂ ಮಾಡಿ ಮುಗಿಸ್ತೀನಿ. ಚೋಟು ಕುಡಿಯೋಕೆ ಕಾಫಿ ಕೊಟ್ಲು. ಚಿಚುಕಾಗೆ ಕಾಫಿ ಕುಡಿದಾಗ ಮನೆ ಹೊರಗಡೆ ಇರುವ ಒಂದು ಮಂಚನ ನೋಡಿದ್ಲು. ಅವಳನ್ನ ನೋಡಿದಾಗ ಅವಳಿಗೆ ನಿದ್ರೆ ಬಂತು. ಹಬ್ಬಾ, ಈ ಮಂಚ ಎಷ್ಟ್ ಚೆನ್ನಾಗಿದೆ. ಇಲ್ಲಿ ಮಲ್ಕೊಂಡ್ರೆ ಆರಾಮವಾಗಿ ಗಾಳಿ ಬರುತ್ತೆ. ಹೇಗೋ ಅಡಿಗೆಗೆ ಟೈಮ್ ಇದೆ, 1 ಗಂಟೆ ಕಾಲ ಇಲ್ಲಿ ವಿಶ್ರಾಂತಿ ತಗೊಂಡ್ರೆ ಆಮೇಲೆ ಫ್ರೆಶ್ ಆಗಿ ಎದ್ದು ಗಡಗಡ ಅಂತ ಅಡಿಗೆ ಮಾಡ್ಬಿಡ್ತೀನಿ. ಚೋಟು, ನೀನು ಮನೆಯೊಳಗೆ ಇರುವ ಕೆಲಸ ಎಲ್ಲ ನೋಡ್ಕೋ, ನಾನಿಲ್ಲಿ ಸ್ವಲ್ಪ ಸೆಟಪ್ ಮಾಡ್ಕೋತೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಚಿಚ್ಚು, ಬೇಗ ಅಡಿಗೆ ಮಾಡು. ಚೋಟು ಸರಿ ಅಂತ ಹೇಳಿ ಒಳಗಡೆ ಹೋದ್ಲು. ಚೋಟು ಹೋದ ತಕ್ಷಣ ಈ ಕಡೆ ಚಿಚುಕಾಗೆ ಆ ಮಂಚದಲ್ಲಿ ದಿಂಬು ಹಾಕೊಂಡು ಇನ್ನು 1 ಗಂಟೆ ಸಮಯ ಇದೆ ಅಲ್ವಾ ಅಂತ ಹೇಳಿ ಮಲಗಿ ನಿದ್ರೆ ಮಾಡಕ್ ಶುರು ಮಾಡಿದ್ಲು. ಆದ್ರೆ 1 ಗಂಟೆ 2 ಗಂಟೆ ಆಯ್ತು, 2 ಗಂಟೆ 3 ಗಂಟೆ ಆಯ್ತು. ಆದ್ರೆ ಚಿಚು ಇನ್ನು ಎದ್ದೇಳೇ ಇಲ್ಲ. ಮಧ್ಯಾಹ್ನ 11:15 ಸಮಯ. ಆವಾಗ ಚೋಟು ಹೊರಗಡೆ ಬಂದ್ಲು. ಅಲ್ಲಿ ಅಡಿಗೆ ಏನು ನಡೀಲೇ ಇಲ್ಲ, ಪಾತ್ರೆಗಳೆಲ್ಲ ಖಾಲಿಯಾಗಿತ್ತು. ಅಯ್ಯೋ, ಚಿಚ್ಚು ಎಲ್ಲಿ ಹೋದ್ಲು? ಹಾಗಂತ ಹೇಳಿ ಚೋಟು ಹಿಂದೆ ಹೋಗಿ ನೋಡಿದ್ಲು. ಅಲ್ಲಿ ಮರದ ಕೆಳಗಡೆ ಹಾಕಿದ ಮಂಚದಲ್ಲಿ ಮಲ್ಕೊಂಡು ಚಿಚು ಗೊರಕೆ ಶಬ್ದದೊಂದಿಗೆ ನಿದ್ರೆ ಮಾಡ್ತಾ ಇದ್ಲು. ಅದನ್ನ ನೋಡಿ ಅವಳಿಗೆ ತುಂಬಾನೇ ಶಾಕ್ ಆಯ್ತು. ಅಯ್ಯೋ ದೇವ್ರೇ, ಚಿಚ್ಚು ಎದ್ದೇಳೆ, 11:15 ಆಯ್ತು, ಇನ್ನು ಅಡಿಗೆ ಏನು ಮಾಡ್ಲಿಲ್ಲ, ಸಂಬಂಧಿಕರೆಲ್ಲ ಬರುವಂತ ಸಮಯ ಆಯ್ತು. ಚಿಚು ಬೆಚ್ಚಿ ಬಿದ್ದು ಎದ್ದೇಳಿದ್ಲು. ಕಣ್ಣು ಹಚ್ಕೊಂಡು, ಅಯ್ಯಯ್ಯೋ ಏನಾಯ್ತು, ಅಷ್ಟು ಬೇಗ ಟೈಮ್ ಆಗೋಯ್ತಾ? ನಾನು ಇವಾಗ ತಾನೇ ಮಲಗಿದ್ದು. 1 ಗಂಟೆ ಅಲ್ಲ ಕಣೆ, 2 ಗಂಟೆಗಳ ಕಾಲಾವಕಾಶ ಮುಗ್ದೋಗಿದೆ. ಸಂಬಂಧಿಕರು ಬರುವ ಸಮಯ ಆಗಿದೆ, ನನ್ ಮರ್ಯಾದೆ ತೆಗೆದು ಬಿಡ್ತೀಯ, ಅವರಿಗೆ ನಾನು ಏನ್ ಕೊಡೋದು? ಆವಾಗ ಚಿಚು,
ಅಯ್ಯೋ ಚೋಟು, ಸುಮ್ನೆ ಟೆನ್ಷನ್ ಆಗ್ಬೇಡ. ನಾನು ಚಿಚ್ಚು, ನಾನು ಆಲೋಚನೆ ಮಾಡಿದ್ರೆ ಅರ್ಧ ಗಂಟೆಯಲ್ಲೇ ಅಡಿಗೆ ಮಾಡ್ಬಿಡ್ತೀನಿ, ನೀನ್ ಟೆನ್ಷನ್ ಮಾಡ್ಬೇಡ. ಚಿಚ್ಚು ಅವಳ ನಿಧಿಯನ್ನೆಲ್ಲ ಬಿಟ್ಟು ತಕ್ಷಣ ಎದ್ದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತರ ಕೆಲಸ ಮಾಡಕ್ ಶುರು ಮಾಡಿದ್ಲು. 4 ಒಲೆ ಕತ್ಸಿ, ಒಂದ್ರಲ್ಲಿ ಸಾಂಬಾರ್, ಒಂದ್ರಲ್ಲಿ ಅನ್ನ, ಒಂದ್ರಲ್ಲಿ ಪಲ್ಯ, ಇನ್ನೊಂದ್ರಲ್ಲಿ ಗೊಜ್ಜು ಎಲ್ಲಾನು ಮಾಡ್ತಾ ಇದ್ಲು. 4 ಒಲೆಯಲ್ಲೂ ಕೆಲಸ ನಡೀತಾ ಇತ್ತು. ಚೋಟು, ಆ ಅಕ್ಕಿ ಅಲ್ಲಿ ಹಾಕು, ಇಲ್ಲಿ ಸ್ವಲ್ಪ ಟೊಮೆಟೊ ಹಾಕು, ಜೈ ಬಜರಂಗ ಬಲಿ, ಎಲ್ಲ ಮುಗೀತು. ಆಶ್ಚರ್ಯ ಏನು ಅಂದ್ರೆ ಸರಿಯಾಗಿ 1 ಗಂಟೆ ಸಮಯದಲ್ಲಿ ಆಹಾರ ರೆಡಿ ಆಯ್ತು. ಘಮ ಘಮ ಪರಿಮಳನೂ ಬರ್ತಾ ಇತ್ತು. ಚಿಚುಕಾಗೆ ತುಂಬಾನು ಕಷ್ಟಪಟ್ಟು ನೋಡ್ದ ಚೋಟು, ಚಿಚ್ಚು ಆಲೋಚನೆ ಮಾಡಿದ್ರೆ ಏನೆಲ್ಲ ಮಾಡ್ತೀನಿ ಅಂತ 1 ಗಂಟೆಯಲ್ಲೇ ಎಲ್ಲನೂ ಮುಗಿಸ್ಬಿಟ್ಟೆ. ಬಾ, ನನ್ನ ಬದುಕ್ಸ್ಬಿಟ್ಟೆ. ಸರಿ ಬಾ, ಅಡಿಗೆ ಬಡ್ಸೋಣ. ಎಲ್ರೂ ಬಂದು ಊಟ ಮಾಡಿದ್ರು. ಊಟ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ರು. ಚಿಚುಕಾಗೆ ಗರ್ವದಿಂದ ಹಣ ತಗೊಂಡು ಅಲ್ಲಿಂದ ಮನೆಗೆ ಹೋದ್ಲು. ಆದ್ರೆ ಅವಳ ಸೋಮಾರಿತನ ಮಾತ್ರ ಅವಳನ್ನು ಬಿಟ್ಟು ಹೋಗ್ಲೇ ಇಲ್ಲ. ಕೆಲವು ದಿನಗಳ ನಂತರ ಟುನಿಯ ಮಗಳಾದ ಬುಜ್ಜಿಯ ಹುಟ್ಟಿದಬ್ಬ ಬರ್ತಾ ಇತ್ತು. ಊರಿಗೆನೆ ಅನ್ನ ಹಾಕ್ಬೇಕು ಅಂತ ಟುನಿ ಅಂದ್ಕೊಳ್ತಾ ಇದ್ಲು. ಚಿಚ್ಚು, ನಿನ್ನ ಕೈ ರುಚಿ ಅಡಿಗೆ ಚೆನ್ನಾಗಿದೆ ಅಂತ ಎಲ್ಲರೂ ನಿನ್ ಬಗ್ಗೆ ಹೊಗಳ್ತಾ ಇದ್ದಾರೆ. ನನ್ನ ಬುಜ್ಜಿಯ ಬರ್ಡೇಗೆ ನೀನೇ ಅಡಿಗೆ ಮಾಡ್ಬೇಕು. ಆದ್ರೆ ಒಂದು ಕಂಡೀಷನ್, ನೀನು ನಿದ್ರೆ ಮಾಡಬಾರ್ದು. ಅಯ್ಯೋ, ಏನ್ ತುನಿ ಹಾಗೆ ಹೇಳ್ತಿದೀಯಾ? ನನ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಅವತ್ತೇನೋ ತುಂಬಾ ಟಯರ್ಡ್ ಆಗಿತ್ತು, ನಿದ್ರೆ ಮಾಡ್ಬಿಟ್ಟೆ. ನಾನು ಇನ್ನು ಹಾಗೆ ಮಾಡಲ್ಲ. ಬರ್ತ್ಡೇ ದಿನ ಸಂಜೆ 4 ಗಂಟೆಗೆ ಚಿಚುಕಾಗೆ ಟುನಿಯ ಮನೆಗೆ ಬಂದ್ಲು. ಅಡಿಗೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತೆಗ್ದಿಟ್ಲು. ಅಲ್ಲೂ ಕೂಡ ಅವಳೊಂದು ಮಂಚನ ನೋಡಿದ್ಲು. ಅವಳಿಗೆ ಆಸೆ ಆಯ್ತು. ತಕ್ಷಣ ಮಂಚದ ಮೇಲೆ ಹೋಗಿ ಕೂತ್ಕೊಂಡ್ಲು. ಎಷ್ಟು ಚೆನ್ನಾಗಿದೆ ಮಂಚ. 8 ಗಂಟೆಗೆ ತಾನೇ ಫಂಕ್ಷನು, ಇವಾಗ 4 ಗಂಟೆ. ಒಂದು ಅರ್ಧ ಗಂಟೆ ನಿದ್ರೆ ಮಾಡಿದ್ರೆ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ. ಈ ಸಲ ಅಲ್ರಾಮ್ ಎಲ್ಲ ಇಟ್ಕೋಬೇಕು. ಹಾಗಂತ ಚಿಚ್ಚು ಮಂಚದಲ್ಲಿ ಮಲಗಿದ್ಲು. ಆವಾಗ್ಲೇ ಟುನಿಗೂ ಬಚ್ಚಿ ಅಲ್ಲಿಗೆ ಬಂದ್ಲು. ಏನ್ ಚಿಚ್ಚು, ನಾನು ಹೇಳ್ದೆ ಅಲ್ವಾ ನಿದ್ರೆ ಮಾಡಬಾರ್ದು ಅಂತ? ಇಲ್ಲಿ ನೋಡು, ಟೈಮ್ ಆಗ್ತೇ ಇದೆ, ಬೇಗ ಎದ್ದೇಳು. ಈ ಸಲ ನಿದ್ರೆ ಮಾಡಿದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ ಸರಿ ತುನಿ, ಇವಾಗ ನಾನು ನಿದ್ರೆ ಮಾಡೋದಿಲ್ಲ. ನನ್ನ ನಿದ್ರೆನ ನಿನಗೋಸ್ಕರ ತ್ಯಾಗ ಮಾಡ್ತೀನಿ. ಚಿಚುಕಾಗೆ ಇಷ್ಟ ಇಲ್ಲದೇನೆ ಎದ್ದು ಅಡಿಗೆ ಕೆಲಸ ಶುರು ಮಾಡಿದ್ಲು. ಅನ್ನನೂ ಆಯ್ತು, ಚಿಕನ್ ಸಾರು ಆಯ್ತು. ಆಮೇಲೆ ಕುಕ್ಕರಲ್ಲಿ ಮಟನ್ ಇಟ್ಟು ಅವಳು ಟುನಿ ಜೊತೆ ಮಾತಾಡಕ್ಕೆ ಶುರು ಮಾಡಿದ್ಲು. ನೀ ಈ ಸಲ ನಾನು ಮಾಡುವ ಅಡಿಗೆಯನ್ನು ತಿಂದು ಈ ಊರಿನ ಜನರೇ ಆಶ್ಚರ್ಯ ಪಡ್ತಾರೆ. ನಾನು ಅದಕ್ಕೆ ಚಿಲ್ಲಿ ಪೌಡರ್ ಎಲ್ಲ ಹಾಕೋದಿಲ್ಲ. ನಾನೇ ಮಾಡಿರುವಂತಹ ಸ್ಪೆಷಲ್ ಮಸಾಲೆ ಎಲ್ಲ ತಗೊಂಬಂದಿದ್ದೀನಿ. ಸರಿ ಚಿಚ್ಚು, ನಿನ್ನ ದೊಡ್ಡಸ್ತಿಕೆನ ಆಮೇಲೆ ಮಾತಾಡ್ಬೋದು. ಮೊದ್ಲು ಆ ಪಾತ್ರೆ ತೊಳಿ. ನೋಡು, ನಿನ್ನಿದ ಹಾಲೆಲ್ಲ ಹಾಗೆ ಅಂಟ್ಕೊಂಡಿದೆ. ಅಯ್ಯಯ್ಯೋ, ಅದು ಹಾಲಲ್ಲ, ಅದು ಡಿಸೈನು ಹಾಗೇನೇ ಇರುತ್ತೆ. ಸರಿ ತುನಿ, ನಿನ್ ಜೊತೆ ಒಂದು ವಿಚಾರ ಹೇಳ್ಬೇಕು. ನನ್ ಮಗ ನಾನು ಮಾಡುವ ಅಡಿಗೆಯನ್ನು ನೋಡಿ, ಅಮ್ಮ ನಾವೊಂದು ಯೂಟ್ಯೂಬ್ ಚಾನೆಲ್ನ ಆರಂಭಿಸೋಣ ಅಂತ ಹೇಳ್ದ. ಆದ್ರೆ ನಾನೇ ಹೇಳ್ದೆ, ಬೇಡ ಕಣೋ, ಯೂಟ್ಯೂಬ್ ಚಾನೆಲ್ ಎಲ್ಲ ಆರಂಭಿಸಿದ್ರೆ ಆಮೇಲೆ ಬಾಲಿವುಡ್ ಇಂದ ಎಲ್ಲರೂ ಬಂದು ನನ್ನನ್ನು ಅಡಿಗೆ ಮಾಡಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಈ ಗ್ರಾಮದ ಜನರಿಗೆ ಯಾರು ಅಡಿಗೆ ಮಾಡಿ ಕೊಡೋದು ಅಂತ ಹೇಳ್ದೆ. ಆವಾಗ ಟುನಿ ನಗುತ್ತಾ, ಏನು ಬಾಲಿವುಡ್ಡ? ಸರಿ ಸರಿ, ನಿನ್ ತಲೆ. ಇದನ್ನೆಲ್ಲ ಆಮೇಲೆ ನೋಡ್ಕೋ. ಆ ಮಾಂಸ ಚೆನ್ನಾಗಿ ಬೇಯ್ಬೇಕು. ಸರಿ ಸರಿ, ನಿನ್ಗೆ ಜೋಕ್ ಸೆನ್ಸೇ ಇಲ್ಲ. ಸರಿ, ಈ ಒಲೆಗೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಅದ್ ಹಾಕಿದ್ರೆ ಚೆನ್ನಾಗಿ ಉರಿಯುತ್ತೆ, ಮಾಂಸನು ಚೆನ್ನಾಗಿ ಬೇಯುತ್ತೆ. ಎಲ್ಲಾ ವಸ್ತುಗಳಲ್ಲಿ ಉಪ್ಪು ಲಿಮಿಟ್ ಆಗಿರ್ಬೇಕು, ಆವಾಗ್ಲೇ ಅದು ಟೇಸ್ಟ್. ಮೊನ್ನೆ ನಿಮ್ಮ ಮನೆ ಬುಜ್ಜಿ ನಮ್ ಮನೆಗೆ ಬಂದು ಏನ್ ಮಾಡಿದ್ಲು ಗೊತ್ತಾ? ಗೋಡೆ ಮೇಲೆ ಚಿತ್ರ ಬಿಡಿಸ್ತಾ ಇದ್ಲು. ಅವಳಿಗೆ ಪೇಂಟಿಂಗ್ ಟ್ಯಾಲೆಂಟ್ ಇದೆ. ನೀನ್ ಸ್ವಲ್ಪ ಅವಳನ್ನ ಎಂಕರೇಜ್ ಮಾಡು. ನನ್ನ ಲಿಪ್ಸ್ಟಿಕ್ ಸಂಗತಿ ಎಲ್ಲ ಬಿಟ್ಟಾಕು. ಮೊದ್ಲು ಆ ಎಲೆನ ತೆಗಿ, ಕೆಳಗೆಲ್ಲ ಬಾಡಿ ಹೋಗ್ತಾ ಇದೆ. ಅಯ್ಯೋ ತುನಿ, ಹಾಗೆ ಬಾಡಿ ಹೋದ್ರೆ ಮಾತ್ರ ಅದ್ರ ಫ್ಲೇವರ್ ಚೆನ್ನಾಗಿರೋದು. 5 ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ಹೀಗೇನೆ ಮಾಡ್ತಾರೆ. ಇದ್ನ ಬಾರ್ಬಿಕ್ ಮಟನ್ ಅಂತ ಕವರ್ ಮಾಡೋಣ. ಇನ್ನ ಕವರಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ. ಹೌದು, ಇದನ್ನ ಇವಾಗ ಕುಕ್ಕರ್ ಅಲ್ಲಿ ಹಾಕ್ತಾ ಇದೀಯಲ್ವಾ? ಎಷ್ಟು ವಿಜಿಲ್ ಬರ್ಬೇಕು? ಸುಮಾರು 5 ವಿಶಿಲ್ ಬರ್ಬೇಕು ತುನಿ. ಇವಾಗ 6:30 ಆಯ್ತು. 7:30ಗೆ ಎಲ್ಲನೂ ಮುಗ್ದೋಗುತ್ತೆ. ಸ್ವಲ್ಪ ಸಮಯದವರೆಗೂ ನಾನು ಆ ಮಂಚದ ಮೇಲೆ ಕೂತ್ಕೋತೀನಿ. ಡಾಕ್ಟ್ರು ನನ್ನ ತುಂಬಾ ಹೊತ್ತು ನಿಂತ್ಕೋಬೇಡಿ ಅಂತ ಹೇಳಿದ್ದಾರೆ. ನಾನು ರೆಸ್ಟ್ ಮಾಡ್ಬೇಕು. ಸರಿ ಚಿಚ್ಚು, ಆದ್ರೂ ಕೇರ್ಫುಲ್ ಆಗಿ ಇರು. ಇನ್ನು ಸ್ವಲ್ಪ ಹೊತ್ತಲ್ಲಿ ವಿಜಿಲ್ ಬಂದ್ಬಿಡುತ್ತೆ. ಸರಿ ಸರಿ, ಆ ವಿಜಿಲ್ ಎಲ್ಲ ನಾನ್ ನೋಡ್ಕೋತೀನಿ. ನೀನು ಕೂಡ ಸ್ವಲ್ಪ ಹೊತ್ತು ಹೋಗಿ ವಿಶ್ರಾಂತಿ ತಗೋ. ಚಿಚುಕಾಗೆ ಮಂಚದಲ್ಲಿ ಹೋಗಿ ಮಲಗದ್ಲು. ಸ್ಟವ್ ಅಲ್ಲಿ ಕುಕ್ಕರ್ ಹಾಗೇನೆ ಇತ್ತು. ಸ್ಟವ್ ಅಲ್ಲಿ ಹೈ ಫ್ಲೇಮ್ ಉರಿತಾ ಇತ್ತು. ಹೀಗಿರುವಾಗ ಈ ಕಡೆ ಚಿಚುಕಾಗೆ ಮಲಗಿದ ತಕ್ಷಣನೇ ಗೊರ್ಕೆ ಶಬ್ದ ಬಿಟ್ಕೊಂಡು ನಿದ್ರೆ ಮಾಡ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಒಲೆ ಆರ್ ಹೋಗುವ ಶಬ್ದ ಕೇಳಿಸ್ತು. ಪಪ್ ಪಪ್ ಅಂತ ಹೇಳಿ ಒಲೆ ಮೆಲ್ಲೆ ಸಿಮ್ಮಲ್ಲಿ ಉರಿತಾ ಇತ್ತು. ಆಮೇಲೆ ಹಾಗೇನೆ ಆಫ್ ಆಯ್ತು. ಗ್ಯಾಸ್ ಖಾಲಿ ಆಯ್ತು ಅಂತ ಕಾಣಿಸ್ತಿದೆ. ಕುಕ್ಕರ್ ಇಂದ ವಿಸಲ್ ಬರ್ಲೇ ಇಲ್ಲ. ಅಲ್ಲಿ ಮಟನ್ ಬೇಯಲೋ ಇಲ್ಲ. ಹೀಗಿರುವಾಗ ಸಂಜೆ 7 ಗಂಟೆ ಸಮಯ. ಟುನಿ ಹೊರಗಡೆ ಬಂದ್ಲು. ಮಟನ್ ಕರಿ ರೆಡಿಯಾಗಿರುತ್ತೆ ಅಂತ ಹೇಳಿ ಅಮ್ಮಯ್ಯ ಅಂತ ಕುಕ್ಕರ್ ಮುಚ್ಚಳನ ತೆರೆದು ನೋಡಿದ್ರೆ
ಅಲ್ಲಿ ಸ್ಟವ್ ಆಫ್ ಆಗಿತ್ತು. ಒಳಗಡೆ ಇರುವ ಮಾಂಸ ಬೇಲೇ ಇಲ್ಲ, ಹಾಗೇನೆ ಹಸಿ ಹಸಿಯಾಗಿ ಇತ್ತು. ಏ ಚಿಚ್ಚು, ಎದ್ದೇಳೆ, ಗ್ಯಾಸ್ ಕೂಡ ಖಾಲಿ ಹೋಗಿದೆ. ಮಟನ್ ಕೂಡ ಬೆಂದಿಲ್ಲ ಕಣೆ, ಎಲ್ಲರೂ ಬರುವ ಸಮಯ ಆಗಿದೆ, ಎದ್ದೇಳೆ. ಚಿಚು ತಕ್ಷಣ ಎದ್ದು, ಅಯ್ಯಯ್ಯೋ, ಏನೋ ಗ್ಯಾಸ್ ಖಾಲಿ ಆಗ್ಬಿಡ್ತ. ಛ, ಎಂತ ಕೆಲ್ಸ ಆಗ್ಬಿಡ್ತು. ಸರಿ ಸರಿ, ನೀನ್ ಟೆನ್ಷನ್ ಆಗ್ಬೇಡ, ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ. ಏನ್ ಐಡಿಯಾ? ಹಸಿ ಮಾಂಸನೇ ಕೊಡ್ತೀಯಾ? ಸರಿ ಕಣೆ, ಪಕ್ಕದಲ್ಲೇ ಇರುವ ಒಲೆನ ಕಸ್ಸು, ನಾನು ಅದಕ್ಕೆ ಸ್ವಲ್ಪ ಪಪ್ಪಾಯ ತುಂಡುಗಳಾಗ್ತೀನಿ, ಆಗ ಅದು ಬೇಗನೆ ಬೆಂದೋಗುತ್ತೆ. ನೋಡ್ತಾ ಇರು, ಸ್ವಲ್ಪ ಸಮಯದಲ್ಲೇ ನಾನು ಹೇಗೆ ಮ್ಯಾಜಿಕ್ ಮಾಡ್ತೀನಿ ಅಂತ. ಚಿಚು ತಕ್ಷಣ ಒಲೆನ ಕಚ್ಚದ್ಲು. ಬೆಂಕಿ ಚೆನ್ನಾಗಿ ಉರಿತಾ ಇತ್ತು. ಕುಕ್ಕರ್ನ ಒಲೆಯಲ್ಲಿಟ್ಟಾಗ ಸ್ವಲ್ಪ ಸಮಯದಲ್ಲಿ ವಿಸಿಲ್ ಬರಕ್ಕೆ ಶುರುವಾಯಿತು. ಅದರ ಜೊತೆನೆ ಸಾರಿನ ಪರಿಮಳನೂ ಬರ್ತಾ ಇತ್ತು. ಅದು ತುಂಬಾ ಸೂಪರ್ ಆಗಿನೂ ಇತ್ತು. ನೋಡ್ದ ತುನಿ, ಚಿಚ್ಚು ಅಂದ್ರೆ ಫೈರ್. ಗ್ಯಾಸ್ ಮುಗ್ದೋದ್ರು ಹೇಗೆ ಅಡಿಗೆ ಮಾಡಿ ಮುಗಿಸ್ದೆ. ನೀನು ಮನುಷ್ಯ ಅಲ್ಲ ಚಿಚ್ಚು, ನಿನಗೆ ಸೋಮಾರಿತನ ಎಷ್ಟು ಇದೆಯೋ ಅಷ್ಟೇ ನಿನ್ ಟ್ಯಾಲೆಂಟ್ ಕೂಡ ಜಾಸ್ತಿ ಇದೆ. ಹಾಗೆ ರಾತ್ರಿ ಸಮಯ ಆಯ್ತು. 8 ಗಂಟೆಗೆ ಊರಿನವರು ಎಲ್ರೂ ಬಂದ್ರು. ಪಾರ್ಟಿಯಲ್ಲಿ ಕೂತ್ಕೊಂಡು ಊಟ ಮಾಡಕ್ಕೆ ಶುರು ಮಾಡಿದ್ರು. ಬನ್ನುಗೆ ಚಿಕನ್ ಹಾಗೂ ಮಟನ್ ಎರಡನ್ನೂ ತುಂಬಾನೇ ಇಷ್ಟ ಆಯ್ತು. ಚಿಚ್ಚು ಆಂಟಿ, ಈ ಮಟನ್ ಎಷ್ಟೊಂದು ಮೃದುವಾಗಿದೆ ಅಂದ್ರೆ ನನ್ ಬಾಯಲ್ಲಿ ಅಲ್ಲೂ ಇಲ್ಲದಿದ್ರು ತಿನ್ಬೋದು. ಸೂಪರ್ ಆಗಿದೆ ಆಂಟಿ. ಹೌದು ಚಿಚ್ಚು, ನಿನ್ನ ಕೈ ಅಡುಗೆ ಅಮೃತ. ಆವಾಗ ಚಿಚು ನಗುತ್ತಾ, ಥ್ಯಾಂಕ್ ಯು. ಇದೆಲ್ಲ ನನ್ನ ನಿದ್ರೆಯ ಮಹಿಮೆ, ನನ್ನ ಶ್ರಮದ ಮಹಿಮೆ ಹಾಗಂತ ಅಂದ್ಕೊಂಡ್ಲು. ಚಿಚು ಅವಳ ಸೋಮಾರಿತನದಿಂದ ಎಲ್ಲರನ್ನ ಹೆದರ್ಸಿದ್ರು ಕೂಡ ಕೊನೆಗೆ ಅವಳ ಟ್ಯಾಲೆಂಟ್ ಇಂದ ಎಲ್ಲರ ಹೊಟ್ಟೆನೂ ತುಂಬಿಸ್ತಾ ಇದ್ಲು. ತುನಿನು ಅಮ್ಮಯ್ಯ ಅಂತ ಅಂದ್ಕೊಂಡ್ಲು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಸೋಮಾರಿತನ ಇರುವ ಜಾಗದಲ್ಲಿ ಟ್ಯಾಲೆಂಟ್ ಇದ್ರೂ ಕೂಡ ವೇಸ್ಟೇ. ಆದ್ರಿಂದ ಟ್ಯಾಲೆಂಟ್ ಮಾತ್ರ ಸಾಕಾಗಲ್ಲ, ಸೋಮಾರಿತನನೂ ಬಿಡ್ಬೇಕು.